ಹೆಲೋ ನಮಸ್ಕಾರ ಸ್ನೇಹಿತರೆ, ಇಂದು ನನ್ನ ಡೇ 40th ಮೊದಲ ವಾಯ್ಸ್ ಓವರ್ ವಿಡಿಯೋಗೆ ಸ್ವಾಗತ. ಇವತ್ತು ಸಂಡೇ ಸ್ನೇಹಿತರೆ, ನನ್ನ UPSC ಜರ್ನಿಗೆ ಒಂದು ಚಿಕ್ಕ ಬ್ರೇಕ್ ಹಾಕಿ ನನ್ನ ಇಷ್ಟವಾದ ಕೆಲಸ ಸಂಡೇನ ಫಂಡೆ ಅಲ್ಲ ಬೆಸ್ಟ್ ಮೋಟಿವೇಶನಲ್ ವಿಡಿಯೋ ಮಾಡಬೇಕು ಅಂತ ಮೋಟಿವೇಶನಲ್ ಬುಕ್ಸ್, ನಾವೆಲ್ ಬುಕ್ಸ್ ಮತ್ತು ಫಿಲಾಸಫಿ ಬುಕ್ಸ್ ಓದುವುದು ನನ್ನ ಚಟವಾಗಿದೆ. ಅದಕ್ಕಾಗಿ ಇವತ್ತು ನಾನು ನನ್ನ ಫೇವರೇಟ್ ಬುಕ್ ಆದ ಅಟಾಮಿಕ್ ಹ್ಯಾಬಿಟ್ ಎಂಬ ಪುಸ್ತಕವನ್ನ ಇಡೀ ದಿನ ಪೂರ್ತಿ ಓದಿದೆ ಸ್ನೇಹಿತರೆ. ಅದರೊಂದಿಗೆ ಸ್ವಲ್ಪ ಬಟ್ಟೆನ ವಾಶ್ ಮಾಡಿ ಡ್ರೈಗೆ ಹಾಕಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದು ಇಷ್ಟೇ ಸ್ನೇಹಿತರೆ, ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅಂತ ಹೋಗಕ್ ಹೋಗ್ಬೇಡಿ, ಜಸ್ಟ್ ಸ್ಟಾರ್ಟ್ ಮಾಡಿ ಅಷ್ಟೇ. ಜಸ್ಟ್ ಗ್ರೋ ಟುಗೆದರ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ UPSC ಬಗ್ಗೆ ಎಲ್ಲಾ ಕ್ಲಾರಿಟಿನ ಕೊಡ್ತೀನಿ, ಡೌಟ್ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಹೋಗ್ತೀನಿ ಸ್ನೇಹಿತರೆ. ಇಟ್ಸ್ ಮೈ ಪ್ರಾಮಿಸ್. ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಕಮ್. ಹಾಯ್, ಹೆಲೋ, ನಮಸ್ತೆ ಕರ್ನಾಡು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನಾನಂತೂ ಸಖತ್ತಾಗಿದ್ದೀನಿ ಅಂಡ್ ಸೂಪರ್ ಆಗಿದ್ದೀನಿ. ಐ ಥಿಂಕ್ ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಫ್ಯಾಂಟಾಸ್ಟಿಕ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, 40 ದಿನಗಳ UPSC ಪ್ರಿಪರೇಷನ್ ಮಾಡಿದ್ದೀನಿ. ಇನ್ನು 144 ದಿನಗಳು ನನ್ನ ಕೈಯಲ್ಲಿವೆ. ಡಿಸೆಂಬರ್ 31 ಒಳಗಡೆ ನನ್ನ ಜೀವನದಲ್ಲಿ ಈ 3 ವಿಷಯಗಳನ್ನು ಬದಲಾಯಿಸೋದರೊಂದಿಗೆ ಸ್ಟ್ರಾಂಗ್ ಆಗಬೇಕು ಸ್ನೇಹಿತರೆ. ಜಸ್ಟ್ ಗ್ರೋ ಟುಗೆದರ್ ಅಂತ ಹೇಳಬೇಕು ಈ ವರ್ಷ ಮುಗಿಯುವಷ್ಟರಲ್ಲಿ ನಾನು ಬಂದ್ಬಿಟ್ಟು ಈ 3 ಥಿಂಗ್ಸ್ ಮೇಲೆ ನಾನು ಜಾಸ್ತಿ ವರ್ಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದರದೊಂದಿಗೆ ನೀವು ಕೂಡ ನನ್ನ ಜೊತೆಗೆ ಈ 3 ಥಿಂಗ್ಸ್ ಮೇಲೆ ವರ್ಕ್ ಮಾಡಲಿ. ಮಸ್ಟ್ ಅಂಡ್ ಶುಡ್ ಬಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಆ 3 ಥಿಂಗ್ಸ್ ಯಾವುದು? ಸೊ ಮಸ್ಟ್ ಅಂಡ್ ಶುಡ್ ಬಿ ಈ 4.5 ತಿಂಗಳಲ್ಲಿ ನೀವು ಮಾಡಬೇಕಾದಂತ ಕೆಲಸ ಏನಿದೆ, 5 ಮಂತ್ಸ್ ರಿಮೈನಿಂಗ್, ಇನ್ನು ಈ ವರ್ಷ ಮುಗಿಯಕ್ಕೆ ಉಳಿದಿರುವುದು, ಅದರಲ್ಲಿ ಒಂದು 10 ಡೇಸ್ ಇವಾಗ ಹೋಗ್ಬಿಡುತ್ತು. ಸೊ ಇನ್ನು ಉಳಿದಿದ್ದು 4.5 ತಿಂಗಳು. ಈ 4.5 ತಿಂಗಳಲ್ಲಿ ನಾವು ಮಸ್ಟ್ ಅಂಡ್ ಶುಡ್ ಈ 3 ಥಿಂಗ್ಸ್ ಮೇಲೆ ವರ್ಕ್ ಮಾಡಲೇಬೇಕು ಸ್ನೇಹಿತರೆ. ಫಸ್ಟ್ ಒಂದು ಬಂದ್ಬಿಟ್ಟು ಫಿಸಿಕಲ್ ಹೆಲ್ತ್ ಅಂತ ಬಂದಾಗ ನಾವು ಬೆಳಗ್ಗೆ ಬೇಗ ಹೇಳೋದಾಗಿರ್ಬೋದು, ಮಾರ್ನಿಂಗ್ ರೂಟೀನ್ ನಾವು ಪ್ಲಾನ್ ಮಾಡೋದಾಗಿರ್ಬೋದು, ಡೈಲಿ ವರ್ಕೌಟ್, ವಾಕಿಂಗ್, ರನ್ನಿಂಗ್, ವೇಕಪ್ ಅರ್ಲಿ. ಸೊ ಇದು ಸ್ಲೀಪ್ ಡಿಸಿಪ್ಲಿನ್, ಬೆಟರ್ ಫುಡ್ ಹ್ಯಾಬಿಟ್ಸ್, ಸ್ಟಾಮಿನಾ ಪ್ಲಸ್ ಕನ್ಸಿಸ್ಟೆನ್ಸಿ, ಸ್ಟ್ರಾಂಗ್ ಬಾಡಿ ಈಕ್ವಲ್ ಟು ಸ್ಟ್ರಾಂಗ್ ಮೈಂಡ್ ಆಗಿರ್ಬೇಕು ಸ್ನೇಹಿತರೆ. ಇದನ್ನ ನಾವು ಫಸ್ಟ್ ಸೊ ಈ ಒಂದು ಥಿಂಗ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಫಿಸಿಕಲ್ ಹೆಲ್ತ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿಲ್ ಕಲಿಬೇಕಾಗುತ್ತೆ ಸ್ನೇಹಿತರೆ. ಯಾವ್ದಾದ್ರು ಒಂದು ಸ್ಕಿಲ್ ಕಲೀರಿ. ಸೊ ಆ ಸ್ಕಿಲ್ ನೆಕ್ಸ್ಟ್ ಬರೋ ಇಯರ್ ಅಷ್ಟಿಗೆ ನಿಮಗೆ ಮನಿನ ತಂದ್ಬಿಟ್ಟು ಕೊಡ್ಬೇಕು. ಸೊ ಯಾವ ತರ ಅಂದ್ರೆ, ಒಂದು ಸ್ಕಿಲ್ ಅದು ಬಂದ್ಬಿಟ್ಟು ಸ್ಕಿಲ್ ಈಕ್ವಲ್ ಟು ಮನಿ. ಸೊ ಆ ಸ್ಕಿಲ್ ಇಂದ ನೀವು ಮನಿ ಅರ್ನ್ ಮಾಡಬೇಕು ನೆಕ್ಸ್ಟ್ ಬರುವಂತ 90 ಡೇಸ್ ಅಲ್ಲಿ. ಸೊ ಅದು ಎಡಿಟಿಂಗ್ ಸ್ಕಿಲ್ ಆಗಿರ್ಬೋದು, ಸೊ ಮಾರ್ಕೆಟಿಂಗ್ ಸ್ಕಿಲ್ ಆಗಿರ್ಬೋದು, ಎನಿ ಒನ್ ಸ್ಕಿಲ್. ಸೊ ನೀವು ಎಡಿಟಿಂಗ್ ಸ್ಕಿಲ್ ಕಲಿತೀನಿ ಅಂದ್ರೆ ಅದರಲ್ಲಿ ನೀವು DaVinci ಅದ್ರ ಕಲೀರಿ, ಪ್ರೀಮಿಯಂ ಪ್ರೋ ಆದ್ರೂ ನೀವು ಎಡಿಟಿಂಗ್ ಆಪ್ ನ ಕಲೀರಿ, ಅಥವಾ ಇನ್ನು ಉಳಿದಿರುವಂತಹ ಸುಮಾರು ಎಡಿಟಿಂಗ್ ಆಪ್ ಇದಾವೆ. ಯಾವ್ದಾದ್ರು ಒಂದು ಎಡಿಟಿಂಗ್ ಆಪ್ ಕಲೀರಿ. ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಮಾಡಿ ಸ್ನೇಹಿತರೆ. ಫ್ರೀಲ್ಯಾನ್ಸಿಂಗ್ ಅಂಡ್ ಅದರ್ ಅರ್ನಿಂಗ್ ಸ್ಕಿಲ್ಸ್ ಗಳನ್ನ ಕಲೀರಿ. ಫ್ರೀಲ್ಯಾನ್ಸಿಂಗ್ ಮಾಡ್ಕೊಳ್ಳಿ ಅಂದ್ರೆ ನೀವು ನಿಮ್ ಬಗ್ಗೆ ನೀವು ಫ್ರೀಡಮ್ ಆಗಿ, ಫೈನಾನ್ಸಿಯಲ್ ಫ್ರೀಡಮ್ ನೀವು ತಂದ್ಕೋಬೇಕಾಗುತ್ತೆ. ಎವ್ರಿ ಡೇ 1 and 2 hours ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ನೀವು ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ನ ಮಾಡ್ಬೇಕಾಗುತ್ತೆ. ನನ್ನನ್ನ ಹಿಡ್ಕೊಂಡು ಗೋಲ್ ಬಂದ್ಬಿಟ್ಟು ಸ್ಕಿಲ್ ಈಕ್ವಲ್ ಟು ಇನ್ಕಮ್. ಆ ತರ ನೀವು ಈ 2 ಥಿಂಕಲ್ಲಿ ವರ್ಕ್ ಮಾಡ್ಬೇಕಾಗುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ಸ್ನೇಹಿತರೆ. ಕಮ್ಯುನಿಕೇಶನ್ ಬಂದ್ಬಿಟ್ಟು ಸಿಕ್ಕಾಬಡೆ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ಕನ್ನಡ ಅಂಡ್ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ ನ ನೀವು ಬರ್ಬೇಕಾಗುತ್ತೆ. ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಕಲಿಬೇಕಾಗುತ್ತೆ. ಕ್ಯಾಮ್ರಾ ಕಾನ್ಫಿಡೆನ್ಸ್ ಆಗಿ ನೀವು ಕ್ಯಾಮ್ರಾ ಮುಂದೆ ಮಾತಾಡೋ ತರ ಸ್ಕಿಲ್ ನ ನೀವು ಗ್ರೋ ಮಾಡ್ಕೋಬೇಕು. ಇಂಟರ್ವ್ಯೂ ಕಮ್ಯುನಿಕೇಶನ್. ಸೊ ನೀವು ಯಾವ್ದಾದ್ರು ಒಂದು ಸೆಕ್ಟರ್ಗೆ ಇಂಟರ್ವ್ಯೂ ಕಮ್ಯುನಿಕೇಶನ್ ನೀವು ಟ್ರೈ ಮಾಡ್ತಾ ಹೋಗಿ ಅಷ್ಟೇ. ಡೈಲಿ 10 to 15 minutes ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ರೀಡಿಂಗ್ ಪ್ಲಸ್ ಎಕ್ಸ್ಪ್ಲೇನಿಂಗ್ ವಾಟ್ ಯು ಲರ್ನ್. ನೀವು ಏನ್ ಕಲ್ತಿದ್ರ ಅದನ್ನ ನೀವು ಕ್ಯಾಮ್ರಾ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ಅಥವಾ ನೀವು ಒಂದು ಮಿರರ್ ಇಟ್ಕೊಂಡು ಮಿರರ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಅಂಡ್ ಕಲಿತಾ ಹೋಗಿ ಸ್ನೇಹಿತರೆ. ಸೊ ಅಭಿಪ್ರಾಯ ಇಟ್ಕೊಂಡು ಕೆಲಸ ಮಾಡೋದು ಇಟ್ಸ್ ನಾಟ್ ನೆಸೆಸಿಟಿ, ಬಟ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನ್ ಬಂದ್ಬಿಟ್ಟು ಇನ್ನೂ ಪರ್ಫೆಕ್ಟ್ ಅಲ್ಲ ಸ್ನೇಹಿತರೆ. ನಾನು ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಆದ್ರೆ ಡಿಸೆಂಬರ್ 31 ಒಳಗಡೆ ನಾನು ನನ್ನನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಹಾನೆಸ್ಟ್ ಅಟೆಂಪ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಿಮ್ ಸಪೋರ್ಟ್ ಖಂಡಿತವಾಗ್ಲೂ ನನಗೆ ಬೇಕಾಗುತ್ತೆ. ಸೊ ನಾನ್ ಬಂದ್ಬಿಟ್ಟು ಫಿಸಿಕಲ್ ಹೆಲ್ತ್ ಮತ್ತು ಕಮ್ಯುನಿಕೇಶನ್ ಮತ್ತು ಸ್ಕಿಲ್, ಯಾವ್ದಾದ್ರು ಒಂದು ಸ್ಕಿಲ್ ನನಗೆ ನೆಕ್ಸ್ಟ್ ಆ ಸ್ಕಿಲ್ ಅಂತ ದುಡ್ಡು ಅರ್ನ್ ಆಗ್ಬೇಕು. ಸೊ ಆ ತರ ಒಂದು ಸ್ಕಿಲ್ ಕಲಿಬೇಕಾಗುತ್ತೆ. ಸೊ ಅದನ್ನ ನಾನು ಎಡಿಟಿಂಗ್ ಸ್ಕಿಲ್ ಸೊ ನಿಮ್ಗೆ ಯಾವ ಸ್ಕಿಲ್ ಅಲ್ಲಿ ಇಂಟ್ರೆಸ್ಟ್ ಇದೆ ನೀವು ಆ ಸ್ಕಿಲ್ ನ ಕಲ್ಕೊಳ್ಳಿ ಅಂಡ್ ಗ್ರೋ ಟುಗೆದರ್. ನೆಕ್ಸ್ಟ್ ಬರುವಂತ ಅಪ್ಕಮಿಂಗ್ ಡೇಸ್ ಅಲ್ಲಿ ನೀವು ನೆಕ್ಸ್ಟ್ ಬರುವಂತ ಹೊಸ ವರ್ಷ ಅಷ್ಟಿಗೆ ನೀವು ದುಡ್ಡನ್ನ ಅರ್ನ್ ಮಾಡ್ಬೇಕಾಗತ್ತೆ. ಸ್ಕಿಲ್ ಈಕ್ವಲ್ ಟು ಇನ್ಕಮ್ ಮಾಡ್ಬೇಕಾಗತ್ತೆ. ಅದ್ರ ಕಡೆ ಫೋಕಸ್ ಮಾಡಿ, ಆಯ್ತಾ? ಅಷ್ಟೇನಾ? ಓಕೆ ಸ್ನೇಹಿತರೆ, ಈ 40 ದಿನಗಳವರೆಗೆ ನನ್ನ UPSC ಜರ್ನಿ ಸಾಗ್ತಾ ಇತ್ತು. ಒಂದ್ ಲೆವೆಲ್ಗೆ ಅಂತಾಪರೆಯನ್ನ
ನಾನೇನು ಬೆಟರ್ ಪರ್ಫೆಕ್ಟ್ ಆಗಿರುವಂತ ಸ್ಟೂಡೆಂಟ್ ಅಲ್ಲ. ಐ ಆಮ್ ನಾಟ್ ಪರ್ಫೆಕ್ಟ್, ಐ ಆಮ್ ಟ್ರೈಂಗ್ ಟು ಪರ್ಫೆಕ್ಟಿಂಗ್. ಸೊ ನಾನು ಪರ್ಫೆಕ್ಟ್ ಆಗಿ ಆಗೋಕ್ಕೆ ವಿಡಿಯೋನ ನಾನು ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಹೋಗಿ ಫೇಲ್ಯೂರ್ ಆಗಿದ್ದು ಜಾಸ್ತಿ ಇದೆ. ನನ್ನ ವಿಡಿಯೋದಲ್ಲಿ ನೋಡ್ಬಿಟ್ಟು ಪರ್ಫೆಕ್ಟ್ ಇದ್ದಾನೆ ಹಂಗಿದ್ದಾನೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ನನ್ನನ್ನು ಸ್ಟ್ರಗ್ಲಿಂಗ್ಸ್ಗಳು ಜಾಸ್ತಿ ಇದಾವೆ, ಕಷ್ಟಗಳು ಜಾಸ್ತಿ ಇದಾವೆ, ಅವನ್ನ ನಾನು ಹೈಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ನಿಮ್ಗೆ ಇನ್ಮೇಲಿಂತ ರಿಯಾಲಿಟಿಕ್ ಆಗಿ ತೋರ್ಸ್ಕೊಂಡು ಹೋಗ್ತೀನಿ ನನ್ಗೆ ಯಾವ ತರ ಗೊಂದಲ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ನಾನು ಬಂದ್ಬಿಟ್ಟು ನಿಮ್ಗೆ ಕನೆಕ್ಟ್ ಆಗ್ತಾ ಹೋಗ್ತೀನಿ. ಯಾವ ತರ ಬಂದ್ಬಿಟ್ಟು ನನಗೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು ಇಂಗ್ಲಿಷ್ ಓದೋದಾಗಿರ್ಬೋದು ಎಲ್ಲಾನು ಆಗಿರ್ಬೋದು. ಒಂದು ಪರ್ಫೆಕ್ಟ್ ಆಗಿ ಒಂದು ರೂಮ್ ಸೆಟಪ್ ಇಲ್ಲ. ಸೊ ಕುತ್ಕೊಂಡು ಓದ್ತೀನಿ ಅಂದ್ರೆ ಚೇರ್ ವ್ಯವಸ್ಥೆ ಏನೂ ಇಲ್ಲ, ಸುಮ್ಮನೆ ಹೀಗೆ ಬೆಡ್ ಮೇಲೆ ಕುತ್ಕೊಂಡು ಒಂದು ಸ್ಟಡಿ ಟೇಬಲ್ ಇದೆ ಅದ್ರ ಮೇಲೆ ಅದನ್ನ ಬುಕ್ಸ್ ಎಲ್ಲ ಇಟ್ಕೊಂಡು ಸುಮ್ಮನೆ ಕುತ್ಕೊಂಡು ಓದ್ತಾ ಇರ್ತೀನಿ ಅಷ್ಟೇ. ಸೊ ಹೆವಿ ಬ್ಯಾಕ್ ಪೇನ್ ಆಗುತ್ತೆ ಕೂತು ಓದಿ ಬ್ಯಾಕ್ ಪೇನ್ ಆಗುತ್ತೆ. ರೂಮ್ ಅಲ್ಲೇ ಇರ್ತೀನಿ, ಲೈಬ್ರರಿ ಮಾಡಕ್ಕೆ ನನ್ಗೆ ಆಗಲ್ಲ. ಸೊ ಅಲ್ಲಿ ಬಂದ್ಬಿಟ್ಟು ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆ. ಸೊ ಸಿಕ್ಕಾಪಟ್ಟೆ ಲಾಟ್ ಆಫ್ ಪ್ರಾಬ್ಲಮ್, ಸ್ಟ್ರಗಲ್ ಅಂಡ್ ಡಿಮೋಟಿವೇಶನ್ ಇಷ್ಟ್ರ ಮಧ್ಯದಲ್ಲಿ ಫಿಟ್ ಅಂಡ್ ಫೈನ್ ಆಗಿ ಮೋಟಿವೇಟೆಡ್ ಆಗಿ. ಸೊ ಎಷ್ಟೋ ಸತೆ ನನಗೆ ಅನಿಸ್ತಾ ಇರುತ್ತೆ ಬಿಟ್ ನಾನು ಹೋಗ್ಬಿಡ್ಲೇನು ಅಂತೇಳಿ. ಮತ್ತೆ ಆಮೇಲೆ ಅನಿಸ್ತಾ ಇರುತ್ತೆ ನಾನು ಕಂಡಿರುವಂತ ಕನಸು ಸೊ ನನ್ಗೆ ಮತ್ತೆ ಹೊಳ್ಳಿ ಬೂಸ್ಟ್ ಕೊಡ್ತಾ ಇರುತ್ತೆ. ಸೊ ನಾನು ಮಾಡ್ಬೇಕು, ಐ ಕ್ಯಾನ್ ಡೂ ಇಟ್ ಅಂತ ಹೇಳ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸೊ ಯಾವತ್ತು ನೀವು ಮೋಟಿವೇಶನ್ ಹಿಂದೆ ಹೋಗಕ್ ಹೋಗ್ಬೇಡಿ. ಮೋಟಿವೇಶನ್ ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಮೋಟಿವೇಶನ್ ಹೋಗ್ಬಿಡುತ್ತೆ. ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡ್ತಾ ಹೋಗಿ. ಪರ್ಫೆಕ್ಟ್ ಆಗಿ ಯಾರು ಆಗಕ್ಕಾಗಲ್ಲ, ನಾನು ಪರ್ಫೆಕ್ಟ್ ಇಲ್ಲ. ಸೊ ಮುಂಚೆ ನನಗೂ ಕೂಡ ಪರ್ಫೆಕ್ಟ್ ಆಗಿ ಬರ್ತಿರ್ಲಿಲ್ಲ, ಓದಕ್ ಬರ್ತಿರ್ಲಿಲ್ಲ, ಏನು ಬರ್ತಿರ್ಲಿಲ್ಲ. ಇವನ್ ಸ್ಟಿಲ್ ಇವಾಗ್ಲೂ ಕೂಡ ನನಗೆ ಪರ್ಫೆಕ್ಟ್ ಆಗಿ ಎಲ್ಲ ಓದಿದೆಲ್ಲ ಅರ್ಥ ಆಗುತ್ತೆ. ನೋ, ಅರ್ಥ ಆಗುತ್ತೆ, ಒಂದ್ ಲೆವೆಲ್ಗೆ ಅರ್ಥ ಆಗುತ್ತೆ, ಇನ್ನೂ ಅರ್ಥ ಆಗ್ಬೇಕು. ಸೊ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಎಫರ್ಟ್ ಹಾಕ್ತಾ ಇದ್ದೀನಿ. ಆದ್ರೆ ನನ್ಗೆ ಸಿಕ್ಕಾಪಟ್ಟೆ ನನ್ನ ಲೈಫಲ್ಲಿ ನಡಿಬಾರ್ದಂತ ಘಟನೆಗಳು ನಡೀತಾನೆ ಇದಾವೆ. ಸೊ ಅದು ಏನು ಅಂತ ನೀವು ಗೊತ್ತಾಗ್ತಾ ಇಲ್ಲ, ಬಟ್ ನಡೀತಾನೆ ಇದಾವೆ. ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಹೆಂಗೆ ಅದರಿಂದ ಔಟ್ಕಮ್ ಆಗ್ಬೇಕು ಅಂತೇಳಿ. ನನಗೂ ಕೂಡ ಲಾಟ್ ಆಫ್ ಸ್ಟ್ರಗಲ್ ಇದೆ. ಸೊ ಫ್ಯಾಮಿಲಿ ಬಿಟ್ಕೊಂಡು ಬಂದ್ಬಿಟ್ಟಿದ್ದೀನಿ ಕಂಪ್ಲೀಟ್ ಆಗಿ. ಐ ವಾಂಟ್ ಟು ಲೀಡ್ ಅಲೋನ್ ಲೈಫ್ ನ ಲೀಡ್ ಮಾಡ್ಬೇಕು ನಾನು ಇವಾಗ ಸದ್ಯಕ್ಕೆ. ಹಿಂದೆ ಮುಂದೆ ಸಪೋರ್ಟಿವ್ ಆಗಿ ಯಾರು ಇಲ್ಲ ನನಗೆ ಸದ್ಯಕ್ಕೆ. ಸೊ ಇದನ್ನ ನಾನು ಹೇಳ್ಕೊಂಡ್ಬಿಟ್ರೆ ಏನ್ ಅನ್ಬಿಡುತ್ತೆ, ಜನರು ಯಾವ ತರ ಅನ್ಕೊಂಡ್ಬಿಡ್ತಾರೆ, ಸೊ ಇವನೇನು ಎಮೋಷನಲಿ ಕನೆಕ್ಟ್ ಆಗ್ತಾ ಇದ್ದಾನೆ, ಇವನ್ ಹಿಂಗ್ ಹೇಳ್ಕೊಂಡು ಸೊ ಹಿಂಗೆಲ್ಲ ಕಮೆಂಟ್ ಹಾಕ್ತಾರೆ ಅಂತ ಅನ್ಕೊಂಡು ನಾನು ಇವೆಲ್ಲ ಹೇಳಕ್ ಹೋಗೋದಿಲ್ಲ. ಸೊ ಅದ್ರಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೆ, ಸೊ ಇದನ್ನೆಲ್ಲ ಹೈಡ್ ಮಾಡ್ಕೊಂಡು ಸೊ ಜಸ್ಟ್ ಏನಿದೆ ನಾನು ಎಷ್ಟು ಓದ್ತೀನಿ ಎಷ್ಟು ಇದು ಮಾಡ್ತೀನಿ ಅಷ್ಟೇ ತೋರಿಸ್ತಾ ಹೋಗ್ತೀನಿ. ಸೊ ಏನಾಗ್ಬಿಡುತ್ತೆ ಅಂದ್ರೆ ನಮ್ ನೆಗೆಟಿವ್ ಏನೇನಿದೆ ಅವನ್ನ ತೋರಿಸ್ತಾ ಹೋದಾಗ ಪೀಪಲ್ಸ್ ಏನಾಗುತ್ತೆ, ಇವ್ನು ಬರೀ ನೆಗೆಟಿವ್ ತೋರಿಸ್ತಾ ಇದೀನಿ ಅಂತ ಅನ್ಕೊಂಡು ಏನ್ ಮಾಡ್ತಾರೆ, ನಮ್ಮನ್ನ ಇನ್ನೊಂಥರ ಪೋಟ್ರೆ ಮಾಡ್ಬಿಡ್ತಾರೆ. ಸೊ ಇವನು ಏನಂತಾರಲ್ಲ ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾನೆ ಅಂತ ಹಿಂಗೂ ಅನ್ಕೊಂತಾರೆ. ಬಟ್ ಏನ್ ಮಾಡಕ್ಕಾಗತ್ತೆ, ಸಿಂಪತಿ ಇದ್ರೂ ಕೂಡ ನಾನು ಎಲ್ಲಿ ಹೇಳ್ಕೊಂಡು ಇಲ್ಲ. ಸೊ ಅದೊಂದು ಪ್ರಾಬ್ಲಮ್ಸ್ ಆ ತರ ಇದ್ ಬೀಳುತ್ತೆ, ಏನ್ ಮಾಡಕ್ಕಾಗಲ್ಲ. ಆ ತರ ಜನ ಬಂದು ಟ್ರೀಟ್ ಮಾಡಿದಾಗ ಸೊ ನಮ್ಗೆ ನೆಕ್ಸ್ಟ್ ಅದೊಂದು ಏನೋ ಒಂದು ಕಮೆಂಟ್ ಬಂದಿರ್ತದೆ, ಆ ಕಮೆಂಟ್ ನಾವು ನೋಡಿದಾಗ ಮತ್ತೆ ಒಳ್ಳೆ ಇದನ್ನ ಯಾವ ತರ ತಗೋಬೇಕು ಅಂತ ಮತ್ತೆ ಅಲ್ಲೊಂದು ಗೊಂದಲ ಶುರು ಆಗ್ಬಿಡುತ್ತೆ. ಸೊ ಅದ್ರಗೋಸ್ಕರ ನಾನು ಎಷ್ಟೇ ಸ್ಟ್ರಗಲ್ ಇದ್ರು, ಎಷ್ಟೇ ಕಷ್ಟ ಇದ್ರು, ಮನೆ ಕಡೆಯಿಂದ ಸಪೋರ್ಟ್ ಇಲ್ಲದೆ ಇದ್ರು, ಅಂಡ್ ಸೊ ಇವನ್ ನಾವು ಲೈಬ್ರರಿ ಮಾಡಕ್ಕೆ ಇದೆಲ್ಲ ಕುತ್ಕೊಂಡು ಓದಕ್ಕೆ ಮಾಡಕ್ಕೆ ದುಡ್ಡು ಇಲ್ಲದೆ ಇದ್ರು ಕೂಡ ಸುಮ್ನೆ ಇರೋ ಒಂದ್ ರೂಮ್ ಅಲ್ಲಿ ಅದಕ್ಕೆ ರೆಂಟ್ ಕಟ್ಟಕ್ಕೂ ಕೂಡ ನೆಕ್ಸ್ಟ್ ಮಂತ್ ಇಂದ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೆ ಅಂತ ನಾನು ಸಿಕ್ಕಾಪಡೆ ಕಷ್ಟ ಇಟ್ಕೊಂಡು ಮಾಡ್ತಾ ಇದ್ದೆ. ಈಗ ಹೋಗ್ಬಿಟ್ಟು ನಾನು ನೆಕ್ಸ್ಟ್ ಮತ್ತೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ನಾನು ಕೋಚಿಂಗ್ ತಗೊಂತೀನಿ ಅನ್ನೋದೆಲ್ಲ ಏನು ಇಲ್ಲ ಸ್ನೇಹಿತರೆ. ನಾನು ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಸೆಲ್ಫ್ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಸೆಲ್ಫ್ ಪ್ರಿಪರೇಷನ್ ಯಾವ ತರ ಜಾಸ್ತಿ ಆಗುತ್ತೋ ನನ್ಗಂತೂ ಗೊತ್ತಿಲ್ಲ. ಮೆಂಟರ್ಶಿಪ್ ತಗೊಳಕ್ ನನ್ ಕೈಲಾಗಲ್ಲ. ಸೊ ಈ ತರ ಹೇಳ್ತಾ ಹೋದ್ರೆ ತುಂಬಾ ಪ್ರಾಬ್ಲಮ್ಸ್ಗಳ ಮೇಲೆ ಪ್ರಾಬ್ಲಮ್ಸ್ಗಳು ಹೇಳ್ತಾ ಹೋಗ್ಬೇಕಾಗತ್ತೆ. ಸೊ ಪ್ರಾಬ್ಲಮ್ಸ್ ಹೇಳಿದ್ರೆ ಅದೇನು ನನ್ಗೆ ಸರಿ ಬರ್ತಾ ಇಲ್ಲ. ಸೊ ಅದ್ರಗೋಸ್ಕರ ನಾನು ಪ್ರಾಬ್ಲಮ್ಸ್ ಹೇಳೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ಸೊ ಅನ್ನೆಸೆಸರಿ ಆಗಿ ವಿಡಿಯೋ ಹೋಗೋದು ಬೇಡ. ಸೊ ನಾನು ಹೇಳ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಡಿಕೋಡಿಂಗ್ ಮಾಡ್ತಾ ಹೋಗ್ತೀನಿ. ಲೈಫ್ ಯಾವ ತರ ಕನೆಕ್ಟ್ ಆಗುತ್ತೆ, ನಾನು ಯಾವ ತರ ಸ್ಟ್ರಗಲ್ ಅನುಭವಿಸಿದ್ದೀನಿ, ಯಾವ ಸ್ಟೇಜ್ ಅಲ್ಲಿ ಹೆಂಗೆ ಇದಾಗ್ತಾ ಇದೆ, ಸೊ ನನಗೆ ಏನೇನು ಗೊತ್ತಾಗ್ತಾ ಇಲ್ಲ ಅದನ್ನೆಲ್ಲಾನು ಹಾನೆಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ ಸ್ನೇಹಿತರೆ, ವಿಡಿಯೋ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ UPSC ಬಗ್ಗೆ ಯಾರ್ಯಾರಿಗೆ ಡೌಟ್ ಇರುತ್ತೆ ಎಲ್ಲಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತಾ ಇರ್ತೀನಿ. ಸೊ ನನಗೆ ಯಾವ ತರ ಡೌಟ್ ಬಂದಿದೆ ಆ ಡೌಟ್ ನ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ಆ ಡೌಟ್ ನ ನಿಮ್ಗೆ ಕ್ಲಾರಿಫೈ ಮಾಡ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ಇಷ್ಟೇ ಈ ವಿಡಿಯೋನ ಟಾಪಿಕ್ ಆಗಿತ್ತು. ಬಾಯ್, ನೆಕ್ಸ್ಟ್ ಗ್ರೋ ಟುಗೆದರ್ ಅಲ್ಲಿ ಸಿಗೋಣ. ಬೈ, ಗುಡ್ ನೈಟ್.